ನಟ ದಿವಂಗತ ಶಂಕರ್ನಾಗ್ ಅವರ ದುರಂತ ಅಂತ್ಯ. ಮರೆಯಾದ ಮಾಣಿಕ್ಯನ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಮರಾಠಿ ರಂಗಭೂಮಿಯಲ್ಲಿ ವೃತ್ತಿ ಜೀವನ ಆರಂಭ. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ದಿವಂಗತ ಶಂಕರ್ನಾಗ್ ಮರೆಯಾಗಿ 33 ವರ್ಷಗಳೇ ಸಂದಿದೆ. ಇಂದು ಅವರ ಹುಟ್ಟುಹಬ್ಬ. 1954ರ ನವೆಂಬರ್ 9ರಂದು ಜನಿಸಿದಂಥ ಶಂಕರ್ನಾಗ್ ಅವರು ಕೇವಲ ನಟ ಮಾತ್ರವಲ್ಲದೆ ಚಿತ್ರಕಥೆಗಾರ, ನಿರ್ದೇಶಕ, ನಿರ್ಮಾಪಕರಾಗಿಯೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಂಕರಣ್ಣನ ಹುಟ್ಟುಹಬ್ಬದ ನೆನಪಿನಲ್ಲಿ ಅವರ ಕುರಿತಾಗಿ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ಈ ಒಂದು ವಿಚಾರದಲ್ಲಿ ಕೊಡ್ತಾ ಹೋಗ್ತಾ ಇರ್ತೀನಿ. ಶಂಕರ್ನಾಗ್ ಅವರ ಜನನ. ಕನ್ನಡದ ನಟ ದಿವಂಗತ ಶಂಕರ್ನಾಗ್ ಅವರು 1954ರ ನವೆಂಬರ್ 9ನೇ ತಾರೀಕಿನಂದು ಉಡುಪಿಯಲ್ಲಿ ಜನಿಸ್ತಾರೆ. ಹೊನ್ನಾವರ ಸಮೀಪದ ನಾಗರಕಟ್ಟೆಯಲ್ಲಿ ಇವರು ಬೆಳೀತಾರೆ. ಶಂಕರ್ನಾಗ್ ಅವರು ತಮ್ಮ ವೃತ್ತಿ ಜೀವನದ ಆರಂಭ ಮಾಡಿದ್ದು ಮರಾಠಿ ರಂಗಭೂಮಿಯಲ್ಲಿ. ಮರಾಠಿ ನಾಟಕ ಮಾಡುತ್ತಾ ಇವರು ಕಲಾರಾಧನೆಯನ್ನ ಆರಂಭ ಮಾಡಿದ್ರು. ಮುಂಬೈನಲ್ಲಿ ಇವರು ತಮ್ಮ ಆರಂಭಿಕ ಕಲಾ ವೃತ್ತಿಯನ್ನ ಆರಂಭ ಮಾಡ್ತಾರೆ. ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಅನ್ನುವಂಥ ಚಲನಚಿತ್ರದ ಮೂಲಕವಾಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನ ಮಾಡಿದ್ರು. ನಂತರದ್ದು ನಡೆದಿದ್ದೆಲ್ಲ ಇತಿಹಾಸ. ಅಂತಾರಾಷ್ಟ್ರೀಯ ಪ್ರಶಸ್ತಿ ಶಂಕರ್ನಾಗ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರಕ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಕೂಡ ಲಭಿಸುತ್ತೆ. ಮೊದಲ ಚಿತ್ರದಲ್ಲೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತಹ ಮೇರು ನಟ ಶಂಕರ್ನಾಗ್. ಇನ್ನು ಮಿಂಚಿನ ಓಟ ಚಿತ್ರವು ಶಂಕರ್ನಾಗ್ ನಿರ್ದೇಶನದ ಮೊದಲ ಚಿತ್ರ. ಈ ಒಂದು ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಅಂತಹ ಯಶಸ್ಸನ್ನೇನು ಪಡೆಯಲಿಲ್ಲ. ಆದರೆ ಇದಕ್ಕೆ ಹಲವಾರು ರೀತಿಯಾದಂತಹ ಪ್ರಶಸ್ತಿಗಳು ಕೂಡ ಲಭಿಸುತ್ತೆ. 7 ರಾಜ್ಯ ಪ್ರಶಸ್ತಿಗಳನ್ನ ಮಿಂಚಿನ ಓಟ ತನ್ನದಾಗಿಸಿಕೊಳ್ಳುತ್ತೆ. ಒಂದು ವರ್ಷ 14 ಸಿನಿಮಾ. 1984ರ ವರ್ಷವು ಶಂಕರ್ನಾಗ್ ಅವರ ಪಾಲಿಗೆ ಬಹಳನೇ ವಿಶೇಷವಾದ ವರ್ಷ ಅಂತಲೇ ಹೇಳಬಹುದು. ಈ ಒಂದೇ ವರ್ಷದಲ್ಲಿ ಶಂಕರ್ನಾಗ್ ಅವರು ನಟಿಸಿದ 14 ಚಿತ್ರಗಳು ಬಿಡುಗಡೆ ಆಗುತ್ತೆ. ಈ ರೀತಿಯ ದಾಖಲೆಯನ್ನ ಕನ್ನಡ ಚಿತ್ರರಂಗದಲ್ಲಿ ಶಂಕರ್ನಾಗ್ ಮಾತ್ರ ಬರೆದಿರುವಂಥದ್ದು. ಈ ಸಮಯದಲ್ಲಿ ಆಕ್ಸಿಡೆಂಟ್ ಚಿತ್ರ ಶಂಕರ್ನಾಗ್ ಜನಪ್ರಿಯತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಕನ್ನಡಕ್ಕೆ ಡಬ್ಬಿಂಗ್ ಥಿಯೇಟರ್. ಕನ್ನಡ ಚಿತ್ರರಂಗಕ್ಕೆ ಡಬ್ಬಿಂಗ್ ಥಿಯೇಟರ್ ಇಲ್ಲ ಅಂತ ಹೇಳಿ ಡಬ್ಬಿಂಗಿಗೆ ಮುಂಬೈಗೆ ಹೋಗಬೇಕಾದಂತಹ ಕಷ್ಟವನ್ನ ಮನಗಂಡು ತಮ್ಮ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಸೇರಿ 1985ರಲ್ಲಿ ಸಂಕೇತ್ ಎಲೆಕ್ಟ್ರಾನಿಕ್ ಸ್ಟುಡಿಯೋವನ್ನ ಕರ್ನಾಟಕದಲ್ಲಿ ಆರಂಭ ಮಾಡಿದಂತಹ ಹೆಗ್ಗಳಿಕೆ ಶಂಕರ್ನಾಗ್ ಅವರದು. ಮಾಲ್ಗುಡಿ ಡೇಸ್ ನೆನಪು. RK ನಾರಾಯಣ ಅವರ ಮಾಲ್ಗುಡಿ ಡೇಸ್ ಕೃತಿಯನ್ನ ಧಾರಾವಾಹಿಯಾಗಿ ನಿರ್ದೇಶನ ಮಾಡಿದ್ರು. ದೂರದರ್ಶನದಲ್ಲಿ ಇದು ಬಹುದೊಡ್ಡ ದಾಖಲೆಯನ್ನ ಕೂಡ ಬರಿತು. ಶಂಕರ್ನಾಗ್ ಅವರ ಅದ್ಭುತವಾದ ದೂರದೃಷ್ಟಿಯ ಬಗ್ಗೆ ಮಾತನಾಡಲೇಬೇಕು. ಶಂಕರ್ನಾಗ್ ಅತ್ಯುತ್ತಮ ದೂರದೃಷ್ಟಿಯನ್ನ ಹೊಂದಿದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನಂದಿ ಬೆಟ್ಟಕ್ಕೆ ರೋಪ್ವೇ, ಮೆಟ್ರೋ, ಬೆಂಗಳೂರು ಟ್ರಾಫಿಕ್ ನಿರ್ವಹಣೆಗೆ ಹಲವಾರು ರೀತಿಯಾದಂತಹ ವಿಚಾರಗಳ ಕುರಿತಾಗಿ ಆ ಸಮಯದಲ್ಲೇ ಶಂಕರ್ನಾಗ್ ಅವರು ಯೋಚನೆ ಮಾಡಿದ್ರಂತೆ. ಈಗಿನ ಯುವ ತಲೆಮಾರಿಗೆ ಶಂಕರಣ್ಣ ಬಹಳ ದೊಡ್ಡ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಅಂತಲೂ ಕೂಡ ಹೇಳಬಹುದು. ಇನ್ನು ಶಂಕರ್ನಾಗ್ ಅವರ ದುರಂತ ಅಂತ್ಯ. ಶಂಕರ್ನಾಗ್ ಅವರ ಸಾವಿನ ಕುರಿತಾಗಿ ಇಂದಿಗೂ ಕೂಡ ಹಲವಾರು ರೀತಿಯಾದಂತಹ ವದಂತಿಗಳು, ಊಹಾಪೋಹಗಳು ಇರುವಂಥದ್ದು. ಶಂಕರ್ನಾಗ್ ಅವರು ಸೆಪ್ಟೆಂಬರ್ 30, 1990ರಂದು ಕಾರು ಅಪಘಾತದಲ್ಲಿ ನಮ್ಮನ್ನ ಅಗಲ್ತಾರೆ. ಏನೇ ಆಗಲಿ ಶಂಕರ್ನಾಗ್ ಅವರು ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅಜರಾಮರ. ಅವ್ರನ್ನ ಇಂತಹ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಈ ಒಂದು ಮಾಹಿತಿಯೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.